26 ಮುಂಜಾನೆ ಹೊತ್ತಿಗೆ ಕರಾಚಿ ಭಾರತದ ವಶವಾಗಿಬಿಡುತ್ತ. ರೋಷಾವೇಶದಿಂದ ಮುನ್ನುಗ್ತಾ ಇರುವಂತಹ INS ವಿಕ್ರಾಂತ್, ಫೈಟರ್ ಜೆಟ್ಗಳ ಜೊತೆ ನುಗ್ತಾ ಇರುವಂತಹ INS ವಿಕ್ರಾಂತ್ ಏರ್ಫೋರ್ಸ್, ನೇವಿ ಮತ್ತು ಮಿಲಿಟರಿ ಈ ಮೂರು ಪಾಕಿಸ್ತಾನದ ವಿರುದ್ಧ ಸಮರಕ್ಕಿಳಿದಿದೆ. ಈ ಬಾರಿ ನಮಗೆ ರಫೇಲ್ ಮತ್ತು INS ವಿಕ್ರಾಂತ್, ಅದಕ್ಕಾಗಿಯೇ ವಿಶೇಷವಾಗಿ ರಫೇಲ್ ಅನ್ನು ತರಿಸಲಾಗಿತ್ತು. ಪಾಕಿಸ್ತಾನವನ್ನು ಪುಡಿಗಟ್ಟುವುದು ಕ್ಷಣ ಮಾತ್ರದ ಕೆಲಸ. ಆದರೂ ಯುದ್ಧ ನೀತಿ ಉಲ್ಲಂಘನೆ ಆಗಬಾರದು ಅನ್ನುವಂಥ ಕಾರಣಕ್ಕಾಗಿ ಭಾರತ ಬಹಳ ಆತ್ಮವಿಶ್ವಾಸದ, ಅದರ ಜೊತೆಗೆ ಇಡೀ ವಿಶ್ವ ಸಮುದಾಯಕ್ಕೂ ಕೂಡ ಅವತ್ತಿನಿಂದ ಇವತ್ತಿನ ತನಕ ಭಾರತದ ನಿರ್ಧಾರಗಳು ಹೇಗಿರುತ್ತೆ ಅನ್ನೋದನ್ನು ತಿಳಿ ಹೇಳುವ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದೆ, ಸಂದೇಶವನ್ನು ಕೊಡುವ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದೆ. INS ವಿಕ್ರಾಂತ್. ಟರ್ಕಿಯ ನೆರವು ಕೇಳ್ತಾ ಇದೆ ಪಾಕಿಸ್ತಾನ, ಸಹಜ ಕೂಡ. ತುರ್ಕಿ ಅಂತ ಪ್ರೊನೌನ್ಸ್ ಮಾಡ್ತಾರೆ, ಬಟ್ ಕನ್ನಡದಲ್ಲಿ ಅದು ಸ್ವಲ್ಪ ಕೆಟ್ಟದಾಗ ಸೌಂಡ್ ಆಗುತ್ತೆ. ಆ ದೇಶ ಕೂಡ ಕೆಟ್ಟಕ್ಕೆ ಬರ್ತಾನೆ ತೋರಿಸ್ತದೆ. ಎನಿವೆ, ಟರ್ಕಿ ಅಂತ ಹೇಳಿ ಕರೆಯೋದು ಸೂಕ್ತ, ಜನರಿಗೂ ಅರ್ಥ ಆಗುತ್ತೆ. ಟರ್ಕಿಯ ಕಾರ್ಗೋ ವಿಮಾನ ಲ್ಯಾಂಡ್ ಆಗಿದೆಯಂತೆ ಇಸ್ಲಾಮಾಬಾದ್ನಲ್ಲಿ. ಕಳೆದ ಕೆಲವೇ ದಿನಗಳ ಹಿಂದೆ ಟರ್ಕಿಯ C-130 ಏರ್ಕ್ರಾಫ್ಟ್ ಪಾಕಿಸ್ತಾನದಲ್ಲಿ ಲ್ಯಾಂಡ್ ಆಗಿತ್ತು. ಯಾವಾಗ ವಿಶ್ವದ ಬೇರೆ ಬೇರೆ ರಾಷ್ಟ್ರಗಳು ಇದನ್ನ ಪ್ರಶ್ನೆ ಮಾಡ್ತು, ಅವಾಗ ಇಲ್ಲ, ರೀಫ್ಯೂಲಿಂಗ್ ಮಾಡಿಸ್ಕೊಳ್ಳೋಕೆ ನಾವು ಲ್ಯಾಂಡ್ ಮಾಡಿದ್ವಿ ಅಂತ ಹೇಳಿ ಕತೆ ಕಟ್. ಆದರೆ ಪಾಕಿಸ್ತಾನಕ್ಕೆ ವೆಪನ್ಗಳನ್ನು ಸಪ್ಲೈ ಮಾಡ್ತಿರ್ಬೋದು ಅನ್ನೋ ಅನುಮಾನ ಆ ದಿನವೇ ವ್ಯಕ್ತವಾಗಿತ್ತು. ಟರ್ಕಿಯ C-130 ಏರ್ಕ್ರಾಫ್ಟ್ ಇನ್ನು ಪಹಲ್ಗಾಮ್ ದಾಳಿ ಆದ ನಂತರದಲ್ಲಿ ವಾರ್ಶಿಪ್, ಟರ್ಕಿಯ ವಾರ್ಶಿಪ್ ಕೂಡ ಪಾಕಿಸ್ತಾನದ ಬಂದರಿನಲ್ಲಿ ಲಂಗರನ್ನ ಹಾಕಿತ್ತು. ಪಾಕಿಸ್ತಾನದಲ್ಲಿ ಟರ್ಕಿಯ ಏರ್ಕ್ರಾಫ್ಟ್ ವಾರ್ಶಿಪ್ಗೆ ಏನು ಕೆಲಸ ಅನ್ನೋ ಪ್ರಶ್ನೆ ಜಾಗತಿಕ ಮಟ್ಟದಲ್ಲಿ ಉದ್ಭವ ಆಗಿತ್ತು. ಇದೀಗ ಟರ್ಕಿಯ ನೆರವನ್ನ ಕೇಳಿದೆ ಪಾಕಿಸ್ತಾನ. ಇಸ್ಲಾಮಾಬಾದ್ಗೆ ಬಂದಿಳಿದಿದೆ ಟರ್ಕಿಯ ಕಾರ್ಗೋ ವಿಮಾನ. ಟರ್ಕಿ ಈಗಾಗಲೇ ಪಾಕಿಸ್ತಾನಕ್ಕೆ ಬೆಂಬಲವನ್ನು ಕೂಡ ಘೋಷಿಸಿತ್ತು. ಆದರೆ ಭಾರತ ಎಷ್ಟು ಸನ್ನದ್ಧವಾಗಿದೆ ಅಂತಂದರೆ, ಒಂದು ವೇಳೆ ಟರ್ಕಿ ಮತ್ತು ಚೀನಾ, ಹಿರಿಯ ಸೈನ್ಯದ ಅಧಿಕಾರಿಯೊಬ್ಬರು ಮಾತಾಡ್ತಾ ಇದ್ರು, ಒಂದು ವೇಳೆ ಟರ್ಕಿ, ಪಾಕಿಸ್ತಾನ ಮತ್ತು ಚೀನಾ ನೀವು ಜೊತೆಯಾಗಿ ಬೆಂಬಲವಾಗಿ ನಿಂತರೂ ಕೂಡ ಭಾರತ ಈ ಬಾರಿ ಹೆಜ್ಜೆಯನ್ನು ಹಿಂತೆಗೆದುಕೊಳ್ಳುವುದಿಲ್ಲ. ಹಿಂದೆ 2008ರಲ್ಲಿ ಮುಂಬೈ ಅಟ್ಯಾಕ್ ಆಗುವಂಥ ಸಂದರ್ಭದಲ್ಲೂ ಕೂಡ ಆಗಿನ ರಾಜಕಾರಣಿಗಳು ಮಹತ್ತರವಾದಂಥ ನಿರ್ಧಾರ ತೆಗೆದುಕೊಳ್ಳಲು ಆಗದ ಕಾರಣಕ್ಕಾಗಿ, ಅಫ್ಕೋರ್ಸ್ ಅಮೆರಿಕ CIA ಕಡೆಯಿಂದ ಕೂಡ ಒತ್ತಡಗಳಿತ್ತು, ಆದರೆ ನಮ್ಮ ಅಗತ್ಯತೆಯನ್ನು ಅವರಿಗೆ ಕೂಡ ಮನವರಿಕೆ ಮಾಡಿಕೊಡೋದಕ್ಕೆ ನಮಗೆ ಸಾಧ್ಯವಾಗಲಿಲ್ಲ. ಹಾಗಾಗಿ 2008ರ ಮುಂಬೈ ಸ್ಫೋಟದ ಸಂದರ್ಭದಲ್ಲಿ ನಾವು ಒಂದು ಕಪಾಳ ಮೋಕ್ಷ ಕೂಡ ಪಾಕಿಸ್ತಾನಕ್ಕೆ ಮಾಡಿಲ್ಲವಲ್ಲ ಅನ್ನುವಂಥ ನೋವು ಖಂಡಿತವಾಗಲೂ ಇತ್ತು. ಯಾರ್ಯಾರೋ ಬರೋದು, ನಾಯಿ, ನರಿ, ಹುಳ, ಉಪ್ಪಟೆ ಇದೆಲ್ಲ ಬಂದು ಭಾರತೀಯರನ್ನು ಹೊಡೆದು ಹೋಗ್ತಾರೆ, ನಾವು ಸೈಲೆಂಟ್ ಆಗಿರೋದು, ಶಾಂತಿ ಮಂತ್ರ ಎಲ್ಲಿ ತನಕ? ಹಾಗಾಗಿನೇ ಎಸ್, ಅಫ್ಕೋರ್ಸ್ ಇದು ಗಾಂಧಿ ನಾಡಿರ್ಬೋದು, ಬಸವಣ್ಣನವರ ನಾಡಿರ್ಬೋದು, ಎಲ್ಲ ಓಕೆ. ಆದರೆ ಕಾಲ ಮಾತ್ರ ಬದಲಾಗಿದೆ, ಸಮಯ ಅವರದ್ದಲ್ಲ. ಈಗ 26 ವಾರ್ಶಿಪ್ ನುಗ್ತಾ ಇದೆ. ಟರ್ಕಿಯ ನೆರವು ಕೇಳಿದ ಪಾಕಿಸ್ತಾನ ಅಲ್ಪ ಸ್ವಲ್ಪ ಹೆಲ್ಪ್ ಟರ್ಕಿ ಮಾಡಿದೆ. ಚೀನಾ ಕೂಡ ಅಲ್ಪ ಸ್ವಲ್ಪ ಹೆಲ್ಪ್ ಮಾಡಿದೆ. ಆದರೆ ಚೀನಾ ಕೂಡ ಪೂರ್ಣ ಪ್ರಮಾಣದಲ್ಲಿ ಪಾಕಿಸ್ತಾನ ಜೊತೆ ನಿಲ್ತಾ ಇಲ್ಲ. ವ್ಯಾವಹಾರಿಕವಾಗಿ ಭಾರತವೇ ಅವರಿಗೆ ಗಟ್ಟಿ ಕುಳ ಅನ್ನೋದು ಗೊತ್ತಾಗಿದೆ. ಅಮೆರಿಕ ಮತ್ತೊಂದು ಕಡೆ ದಿಗ್ಬಂಧನ ಹೇರಿದ ಕಾರಣಕ್ಕಾಗಿ ಚೀನಿ ವಾಣಿಜ್ಯೋದ್ಯಮಿಗಳು ಕಸಿಸಿಕೊಂಡಿದ್ದಾರೆ. ಅವರನ್ನು ಸಮಾಧಾನಪಡಿಸುವಂಥ ಪ್ರಯತ್ನವನ್ನು ಚೀನಾ ಮಾಡ್ತಾ ಇದೆ. ಅವರಿಗೆ ಆಶಾಕಿರಣವಾಗಿ ಕಾಣ್ತಾ ಇರೋದು ಭಾರತಕ್ಕೆ ಅಮೆರಿಕಾದ ದಿಗ್ಬಂಧನದಿಂದ ಚೀನಾಕ್ಕೆ ಆಗಿರುವಂತಹ ಸಮಸ್ಯೆಯನ್ನು ಜೀರ್ಣಿಸಿಕೊಳ್ಳುವ ಶಕ್ತಿ ಇದೆ. ಯಾಕಂದರೆ 140 ಕೋಟಿ ಜನ ಇದ್ದಾರೆ.
ಚೀನಾದಲ್ಲಿ ನಿರ್ಮಾಣವಾಗುವಂಥ ಅನೇಕ ಹೋಮ್ ಅಪ್ಲಯನ್ಸಸ್ ಅವುಗಳಿಗೆಲ್ಲ ದೊಡ್ಡ ಮಾರ್ಕೆಟ್, ಬ್ಯಾಟ್ರಿಗೆ ದೊಡ್ಡ ಮಾರ್ಕೆಟ್. ದೇಶ ದೊಡ್ಡದಿದ್ರೂ ಪ್ರಯೋಜನವಿಲ್ಲ, ಜನ ಯೂಸ್ ಮಾಡುವಂಥವ್ರು ಬೇಕು. 140 ಕೋಟಿ ಜನ ಇದ್ದಾರೆ. ಇದರ ಜೊತೆಗೆ ಭಾರತ ಕೂಡ ಚೀನಾದ ವಸ್ತುಗಳಿಗೆ ನಿಷೇಧವಿದ್ದರೂ ಕೂಡ ವಿಶೇಷವಾಗಿ 26% ಚೀನಿ ವಸ್ತುಗಳನ್ನು ಬಳಕೆ ಮಾಡಬಹುದು ಅನ್ನುವಂಥ ಒಂದು ನಿರ್ಧಾರಕ್ಕೆ ಇತ್ತೀಚಿನ ದಿನಮಾನಗಳಲ್ಲಿ ಬಂತು. ಹಾಗಾಗಿ ಅದು ಚೀನಾಗೆ ಮತ್ತು ಚೀನಾದ ವಾಣಿಜ್ಯೋದ್ಯಮಿಗಳಿಗೆ ದೊಡ್ಡ ಮಟ್ಟದಲ್ಲಿ ಲಾಭವಾಗಲಿದೆ. ಹಾಗಾಗಿ ಭಾರತವನ್ನು ನೇರವಾಗಿ ಎದುರು ಹಾಕ್ಕೊಳ್ಳೋದಕ್ಕೆ ಅಥವಾ ನೇರವಾಗಿ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡೋದು ಅಷ್ಟು ಸುಲಭ ಅಲ್ಲ ಚೀನಾಗೆ. ಮತ್ತೊಂದು ಕಡೆ ಟರ್ಕಿಯ ಕತೆ ಹೇಳಬೇಕು ಅಂದರೆ ಟರ್ಕಿ ಪಾಕಿಸ್ತಾನಕ್ಕೆ ನೇರವಾಗಿ ಸಹಾಯ ಮಾಡಬಹುದಾ? ಯಾವಾಗ ಟರ್ಕಿಯ ಆ ಒಂದು ವಾರ್ ಶೇಪ್ ಹಾಗೆ ಏರ್ಕ್ರಾಫ್ಟ್ ಪಾಕಿಸ್ತಾನದಲ್ಲಿ ಬಂದು ಲ್ಯಾಂಡ್ ಆಯಿತು, ಆದಾಗ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು. ಟರ್ಕಿ ನ್ಯಾಟೋ ರಾಷ್ಟ್ರ, ನಿಮಗೆ ಗೊತ್ತಿರೋ ಹಾಗೆ ನ್ಯಾಟೋ 32 ದೇಶಗಳ ಒಕ್ಕೂಟ. ಆ 32 ಸದಸ್ಯ ರಾಷ್ಟ್ರಗಳ ಪೈಕಿ ಟರ್ಕಿ ಕೂಡ ಒಂದು. ನ್ಯಾಟೋದ ನಿಯಮದ ಪ್ರಕಾರ, ಇನ್ಫ್ಯಾಕ್ಟ್ ನ್ಯಾಟೋದ ನಿಯಮದ ಆರ್ಟಿಕಲ್ 5 ಪ್ರಕಾರ ನಾನ್ ನ್ಯಾಟೋ ದೇಶಕ್ಕೆ ಈ ನ್ಯಾಟೋ ಸದಸ್ಯ ರಾಷ್ಟ್ರ ಯಾವುದೇ ರೀತಿಯ ನೇರವಾದ ಯುದ್ಧಕ್ಕೆ ಸಂಬಂಧಪಟ್ಟ ಬೆಂಬಲವನ್ನ ನೀಡೋ ಹಾಗಿಲ್ಲ. ಫಾರ್ ಎಕ್ಸಾಂಪಲ್, ಟರ್ಕಿ ನ್ಯಾಟೋ ಸದಸ್ಯ ರಾಷ್ಟ್ರ, ಪಾಕಿಸ್ತಾನ ನ್ಯಾಟೋದ ಸದಸ್ಯ ರಾಷ್ಟ್ರ ಅಲ್ಲ. ಹೀಗಾಗಿ ಇತರೆ ಸದಸ್ಯ ರಾಷ್ಟ್ರಗಳ ಬೆಂಬಲವನ್ನ ಪಡೆದುಕೊಳ್ಳದೆ, ಸಹಮತಿಯನ್ನ ಪಡೆದುಕೊಳ್ಳದೆ ಟರ್ಕಿ ನೇರವಾಗಿ ಪಾಕಿಸ್ತಾನವನ್ನ ಬೆಂಬಲ ಕೊಡೋ ಹಾಗಿಲ್ಲ. ಕೊಟ್ರೆ ಏನಾಗುತ್ತೆ? ಈ ನ್ಯಾಟೋ ರಚನೆ ಆಗಿರೋದೆ ಈ 32 ರಾಷ್ಟ್ರಗಳ ಪೈಕಿ ಯಾವುದೇ ದೇಶದ ಮೇಲೆ ಅಟ್ಯಾಕ್ ಆದ ಸಂದರ್ಭದಲ್ಲಿ ಎಲ್ಲರೂ ಕೂಡ ಈ 32 ದೇಶ, ಅಮೆರಿಕವನ್ನ ಒಳಗೊಂಡಂತೆ 32 ದೇಶಗಳು ಕೂಡ ಒಗ್ಗಟ್ಟಿನ ಅಟ್ಯಾಕ್ ಅನ್ನ ಮಾಡಬೇಕು. ಈ ನ್ಯಾಟೋ ಸದಸ್ಯ ರಾಷ್ಟ್ರಗಳ ಪೈಕಿ ಯಾವುದೇ ದೇಶದ ಮೇಲೆ ಅಟ್ಯಾಕ್ ಮಾಡಿದ್ರೂ ಕೂಡ ಅದು ಸಂಪೂರ್ಣವಾಗಿ 32 ನ್ಯಾಟೋ ದೇಶಗಳ ಮೇಲಾದ ಅಟ್ಯಾಕ್ ಅಂತ ಹೇಳಿ ಭಾವಿಸಲಾಗುತ್ತೆ. ಆದರೆ ಈ ಆರ್ಟಿಕಲ್ 5 ಉಲ್ಲಂಘನೆ ಮಾಡಿ ಟರ್ಕಿ ಇನ್ ಕೇಸ್ ಏನಾದರೂ ಪಾಕಿಸ್ತಾನಕ್ಕೆ ನೆರವನ್ನ ನೀಡಿದ್ರೆ ಭಾರತ ಪಾಕಿಸ್ತಾನದ ನೆಲೆಯಲ್ಲಿರುವ ಟರ್ಕಿ ಪ್ರಾಪರ್ಟಿಯನ್ನ ಅಟ್ಯಾಕ್ ಮಾಡಬಹುದು. ಫಾರ್ ಎಕ್ಸಾಂಪಲ್, ಈಗ ಲ್ಯಾಂಡ್ ಆಗಿರುವ ಟರ್ಕಿಯ ಕಾರ್ಗೋ ಅಥವಾ ಹಿಂದೆ ಲ್ಯಾಂಡ್ ಆಗಿದ್ದ ಏರ್ಕ್ರಾಫ್ಟ್ ಅಥವಾ ನೇವಿ 5 ಉಲ್ಲಂಘನೆ ಮಾಡಿದ್ರೆ ಪ್ರತ್ಯೇಕವಾಗಿ ಅದರ ಪರಿಣಾಮವನ್ನು ಎದುರಿಸಬೇಕಾಗತ್ತೆ ಆ ರಾಷ್ಟ್ರ. ಟರ್ಕಿ ಇದನ್ನೆಲ್ಲ ಯೋಚನೆ ಮಾಡ್ತಾ ಇದೆಯಾ? ಮುಂದಾಗಬಹುದಾದ ಪರಿಣಾಮವನ್ನ ಎದುರಿಸಿ ಪಾಕಿಸ್ತಾನದ ನೆರವಿಗೆ ಬರ್ತಾ ಇದೆಯಾ? $1 ಬಿಲಿಯನ್ ಪ್ರಶ್ನೆ. ಕೊರೋನಾ ಸಂದರ್ಭದಲ್ಲಿ ಟರ್ಕಿಗೂ ಕೂಡ ಭಾರತ ನೆರವಿನ ಹಸ್ತವನ್ನು ನೀಡಿತ್ತು. ಆದರೂ ಕೂಡ ಭದ್ರತಾ ಮಂಡಳಿ ಸಭೆಯಲ್ಲಿ 13 ರಾಷ್ಟ್ರಗಳ ಬೆಂಬಲವನ್ನು ಪಡೆಯುವುದರಲ್ಲಿ ಭಾರತ ಯಶಸ್ವಿಯಾಯಿತು. ಪಾಕಿಸ್ತಾನ ಅಲ್ಲೂ ಕೂಡ ಕಾಶ್ಮೀರ ವಿಚಾರವನ್ನೇ ಪ್ರಸ್ತಾಪಿಸಿತ್ತು. ಆದರೆ ಭದ್ರತಾ ಮಂಡಳಿಯಲ್ಲಿ ಪಾಕಿಸ್ತಾನಕ್ಕೆ ತಪರಾಕಿ ಬಿತ್ತು. ಯಾಕೆಂದರೆ ಅಲ್ಲಿದ್ದ ಪ್ರತಿಯೊಬ್ಬರು ಕೂಡ ನಮ್ಮ ಬಳಿ ಪರಮಾಣು ಬಾಂಬ್ ಇದೆ ಅನ್ನೋದನ್ನೇ ಹೇಳ್ತಾ ಇದ್ರು. ನೀವು ಗಮನಿಸಿ, ನರೇಂದ್ರ ಮೋದಿಯವರು ಉಳಿದ ಸಂದರ್ಭದಲ್ಲಿ ಹೇಳಿರ್ಬೋದು, ರಾಜಕೀಯ ಭಾಷಣದ ವೇಳೆ ಮತ್ತೊಂದು ವೇಳೆ ಹೇಳಿರ್ಬೋದು, ನಾವು ಯಾಕೆ ಅದನ್ನು ದೀಪಾವಳಿಗೆ ಇಟ್ಟಿರೋದಾ ಅನ್ನುವಂಥ ಮಾತು. ಆದರೆ ಯುದ್ಧದ ಸನ್ನಿವೇಶ ನಿರ್ಮಾಣವಾದಂಥ ಸಂದರ್ಭದಲ್ಲಿ ಎಲ್ಲೂ ಕೂಡ ಅಂಥ ಮಾತುಗಳು ಕೇಳಿ ಬಂದಿರಲಿಲ್ಲ, ಕೇಳಿ ಬರುವುದು ಕೂಡ ಇಲ್ಲ. ಆ ರಾಜತಾಂತ್ರಿಕತೆಯನ್ನು ಭಾಳ ಅತ್ಯುತ್ತಮವಾಗಿ ನಿಭಾಯಿಸುವಂಥ ಹಿರಿಮೆ ಮತ್ತು ಗರಿಮೆಯನ್ನು ಭಾರತ ಯಾವಾಗಲೂ ಹೊಂದಿರ್ತದೆ. वीडियो बना आवाज भी आ रही है, आवाज भी आ रही है। हाँ हाँ जी, कोई
वीडियो बना आवाज नहीं आ रही हाँ जी कोई चक्कर ನಿರಂತರವಾಗಿ ನಮ್ಮ ಇಬ್ಬರು ರಿಪೋರ್ಟರ್ಸ್ वीडियो बना आवाज नहीं आ रही ಎಷ್ಟು ಮಾಹಿತಿಗಳನ್ನು ಕೊಟ್ಟಿದ್ರು ನಿಮ್ಗೆ ಗೊತ್ತಿದೆ. ಯುದ್ಧ ಯಾರೂ ಬಯಸೋದಿಲ್ಲ, ಆದರೆ ಈ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ಒಂದು ಪಾಠ ಕಲಿಸದೆ ವಿಧಿ ಇಲ್ಲ. वीडियो बना आवाज नहीं आ रही हाँ जी ಎಲ್ಲ ಪಾಕಿಸ್ತಾನದ ಎಲ್ಲ ರೀತಿಯ ದಾಳಿಗಳನ್ನು ವಿಫಲಗೊಳಿಸಿದೆ. ಭಾರತ ದೊಡ್ಡ ಮಟ್ಟದಲ್ಲಿ ಅಟ್ಯಾಕ್ಗೆ ಸಿದ್ಧವಾಗಿದೆ. ಕಾಲ ಕೆರೆದುಕೊಂಡು ಜಗಳಕ್ಕೆ ಬಂದಿದೆ ಪಾಕಿಸ್ತಾನ. हाँ जी कोई चक्कर वीडियो बना आवाज नहीं आ रही हाँ जी कोई चक्कर वीडियो बना Ubara yare. Ubara yo brayo. Papa. Ubara. Papa. 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 Ubara yare. Ubara yo brayo. ಮೂರು